ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಏಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ದಸರಾ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗಾದರೆ ಯಾವಾಗಿನಿಂದ ನಿಮಗೆ ದಸರಾ ರಜೆ ಆರಂಭ ಆಗುತ್ತೆ, ನಂತರ ಎಷ್ಟು ದಿನ ನಿಮಗೆ ದಸರಾ ರಜೆಯನ್ನು ಕೊಡ್ತಾರೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ದರೆ ಮಿಸ್ ಮಾಡ್ದೇ ನೀವೇನಾದರೂ ಕೂಡ ವಿದ್ಯಾರ್ಥಿಗಳಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ SSLC PUCಯ ಎಲ್ಲ ಒಂದು ಆ್ಯನ್ಯುವಲ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ಸ್ ಏನಿದೆ, ಸೊ ಪಾಸಿಂಗ್ ಪ್ಯಾಕೇಜನ್ನ ಕೊಡ್ತಾ ಇರ್ತೀವಿ. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇರ್ತೀವಿ. ಜೊತೆಗೆ ಡಿಗ್ರಿನ ಸ್ಟೂಡೆಂಟ್ಸ್ ಏನಾದರೂ ಆಗಿತ್ತು ಅಂತಂದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ನೋಟ್ಸ್ಗಳನ್ನು ಕೊಡೋದಿಲ್ಲ. ನಾವು ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ಮುಖಾಂತರ ಫ್ರೀಯಾಗಿ PDF ಫೈಲ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಹಾಗೆಯೇ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಒಟ್ಟಾರೆಯಾಗಿ ಎಜುಕೇಷನ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಮತ್ತೆ ಹಾಕಿದ್ದಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಬಟನ್ನ ಒತ್ತಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂಥದ್ದು ನಮ್ಮ ನಾಡ ಹಬ್ಬ, ಅದುವೇ ದಸರಾ ಹಬ್ಬ. ಈಗ ಆಲ್ರೆಡಿ ದಸರಾ ಹಬ್ಬಕ್ಕೆ ಅದ್ದೂರಿ ಸಿದ್ಧತೆಯನ್ನು ಕೂಡ ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಇದರ ನಡುವೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳಿಗೆ ರಜೆಯನ್ನು ಕೂಡ ಘೋಷಣೆಯನ್ನು ಮಾಡಲಾಗಿರುವಂಥದ್ದು. ಹಾಗಾದರೆ ಎಷ್ಟು ದಿನ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. 2024-25ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕದ ಸರ್ಕಾರಿ ಖಾಸಗಿ ಶಾಲಾ ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಸರಾ ರಜೆಯನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ನಾಡ ಹಬ್ಬ ದಸರಾ ಹಬ್ಬಕ್ಕೆ ಅದ್ದೂರಿ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರ ಅಕ್ಟೋಬರ್ 3ರಿಂದ 20ರ ತನಕ ದಸರಾ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಈ ಹಿಂದೆ ಮಂಗಳೂರಿನ ಭಾಗದಲ್ಲಿ ವಿದ್ಯಾರ್ಥಿಗಳ ದಸರಾ ರಜೆಯನ್ನು ಕೊಂಚ ಮಾರ್ಪಾಡಾಗ್ತಾ ಇತ್ತು. ಆದರೆ ಈ ಬಾರಿ ಯಾವುದೇ ಮಾರ್ಪಾಡು ಆಗಿಲ್ಲ. ಇಡೀ ಕರ್ನಾಟಕದ ಶಾಲೆಗಳಿಗೆ ಒಂದೇ ಮಾರ್ಗದರ್ಶಿಯನ್ನು ರೂಪಿಸಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 2024ರ ಶೈಕ್ಷಣಿಕ ವರ್ಷವು ಮೇ 29ರಿಂದ ಪ್ರಾರಂಭ ಆಗಿತ್ತು. ಮೊದಲ ಅವಧಿಯು ಅಕ್ಟೋಬರ್ 2 ತನಕ ಇತ್ತು. ಸೆಪ್ಟೆಂಬರ್ 23ರಿಂದ ಮಧ್ಯಂತರ ಪರೀಕ್ಷೆಗಳು ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 30ರ ತನಕ ಈ ಒಂದು ಮಧ್ಯಂತರ ಪರೀಕ್ಷೆಗಳು ಅಂದರೆ SA1 ಪರೀಕ್ಷೆಗಳು ನಡೆಯುತ್ತೆ. ಆ ಬಳಿಕ ಶಾಲಾ ಮಕ್ಕಳಿಗೆ ದಸರಾ ರಜೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆ ತಿಳಿಸಿರುವಂಥದ್ದು. ಅಕ್ಟೋಬರ್ 2ರಂದು ಎಲ್ಲ ಶಾಲೆಗಳಲ್ಲೂ ಗಾಂಧಿ ಜಯಂತಿಯನ್ನು ಆಚರಿಸಿ ನಂತರದ ದಿನದಿಂದ ಶಾಲಾ ಮಕ್ಕಳು ರಜೆಯ ಮಜೆಯನ್ನು ಕಳಿಬಹುದು ಅಂತ ಹೇಳಲಾಗಿದೆ. ಅಕ್ಟೋಬರ್ 3ರಿಂದ 20ರ ತನಕ ಅಂದರೆ 17 ದಿನ ಕಾಲ ರಜೆ ಸಿಗ್ತಾ ಇದೆ. ಅಕ್ಟೋಬರ್ 21ರಿಂದ 2ನೇ ಅವಧಿ ಪ್ರಾರಂಭ ಆಗುತ್ತೆ. ಅಂದರೆ ಮತ್ತೆ ನಿಮಗೆ ಶಾಲೆ ಅಕ್ಟೋಬರ್ 21ರಿಂದ ಪ್ರಾರಂಭ ಆಗುತ್ತೆ. 2025 ಏಪ್ರಿಲ್ 10ರ ತನಕ ನಿಮಗೆ ಶಾಲೆಗಳು ನಡೆಯುತ್ತೆ. 2024-2025ರ ಶೈಕ್ಷಣಿಕ ವರ್ಷದ ಶಾಲಾವಧಿಯ ಮಾರ್ಗದರ್ಶನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲೆಗಳು ಆರಂಭಕ್ಕೂ ಮುನ್ನ ನಿಮಗೆ ತಿಳಿಸಿರ್ತಾರೆ ಎಷ್ಟು ದಿನಗಳ ಕಾಲ ನಿಮಗೆ ಶಾಲೆಯ ಅವಧಿಗಳು ನಡೆಯುತ್ತೆ ಅಂಥೇಳಿ. ಸೊ ನಿಯಮದಂತೆ ರಜೆಗಳು ಘೋಷಣೆಯಾಗಿದೆ ವಿದ್ಯಾರ್ಥಿಗಳೇ. ಸೊ ಎಲ್ರಿಗೂ ಕೂಡ ನಿಮ್ಮ ನೆಕ್ಸ್ಟ್ SA1 ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ದಸರಾ ರಜೆಯನ್ನು ಅದ್ಭುತವಾಗಿ ಕಳೀರಿ. ಸೊ ಏನಾದರೂ ಡೌಟ್ಸ್ಗಳೇನಾದರೂ ಎಜುಕೇಷನ್ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.